ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ನವರಾತ್ರಿ ವಿಶೇಷದಲ್ಲಿ ಇವತ್ತು ಅಸ್ಸಾಂನ ಕಾಮಾಖ್ಯ ದೇವಾಲಯದ ಬಗ್ಗೆ ಏನೇನು ಅಂತ ನೋಡೋಣ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಒಂದು ಲೈಕ್ ಹಾಕೋದನ್ನು ಮರಿಬೇಡಿ. ವಿಡಿಯೋ ಕೊನೆಯದಲ್ಲಿ ಇಲ್ಲಿನ ಅತಿ ದೊಡ್ಡ ರಹಸ್ಯ ಅಂತ ಏನು ಅಂತ ಹೇಳ್ತೀನಿ. ಕಾಮಾಖ್ಯ ದೇವಾಲಯ ಭಾರತದ ಶಕ್ತಿಪೀಠಗಳಲ್ಲಿ ಅತಿ ಪ್ರಸಿದ್ಧವಾದುದು. ಗುವಾಹಟಿ ಅಸ್ಸಾಂನ ನೀಲಾಚಲ ಪರ್ವತದ ಮೇಲೆ ಇದೆ ಈ ದೇವಸ್ಥಾನ. ಕಾಮಾಖ್ಯ ದೇವಿಯನ್ನು ಶಕ್ತಿ, ಭಕ್ತಿಯ ಮತ್ತು ತಾಂತ್ರಿಕ ವಿದ್ಯೆಯ ಕೇಂದ್ರ ಎಂದು ಹೇಳಲಾಗುತ್ತೆ. ದೇವಾಲಯ ಮೂಲ ನಿರ್ಮಾಣ 8ನೇ ಶತಮಾನದಲ್ಲಿ ಆಗಿತ್ತು. ಮಧ್ಯದಲ್ಲಿ ನಾಶವಾಗಿ 17ನೇ ಶತಮಾನದಲ್ಲಿ ಪುನರ್ ನಿರ್ಮಾಣ ಆಯಿತು. ಇನ್ನು ಇಲ್ಲಿ ಪ್ರಮುಖ ಪ್ರಸಿದ್ಧ ಉತ್ಸವ ಅಂತಂದರೆ ಕಾಮಾಖ್ಯ ದೇವಿ ರಜಸ್ವಲೆ ಆಗುವ ಕಾಲ ಎಂದು ಹೇಳ್ತಾರೆ. ಅಂಬುಬಾಚಿ ಮೇಳ ಅಂತ ಕರೀತಾರೆ ಅದಕ್ಕೆ. 4 ದಿನ ದೇವಸ್ಥಾನ ಮುಚ್ಚಲಾಗುತ್ತೆ. 4 ದಿನ ಭಕ್ತರಿಗೆ ಮಾತ್ರವಲ್ಲ, ಯಾರಿಗೂ ಪ್ರವೇಶ ಇರಲ್ಲ. ಆ ಸಮಯದಲ್ಲಿ ಬಿಳಿ ಬಟ್ಟೆಯನ್ನು ಒಳಗೆ ಹಾಸಿರ್ತಾರೆ. 4ನೇ ದಿನಕ್ಕೆ ಆ ಬಟ್ಟೆ ಕೆಂಪು ಬಣ್ಣ ಆಗಿರುತ್ತೆ ಅಂತ ಹೇಳ್ತಾರೆ. ಇದೇ ವಸ್ತ್ರವನ್ನು ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಕೊಡ್ತಾರೆ. ಹಾಗೆ ಅಲ್ಲಿ ಒಳಗೆ ವಿಗ್ರಹ ರೂಪದಲ್ಲಿ ಮೂರ್ತಿ ಇಲ್ಲ. ತಾಯಿ ಸತೀದೇವಿಯ ಯೋನಿ ಭಾಗ ಅಲ್ಲಿ ಬಿದ್ದಿತ್ತು, ಅದಕ್ಕೆ ಒಳಗಡೆ ಮೂರ್ತಿ ರೂಪ ಇಲ್ಲ. ಯೋನಿ ಆಕಾರದಲ್ಲಿ ಕಲ್ಲು ಹಾಗೂ ಅಲ್ಲಿ ಜಲ ಇದೆ. ಇನ್ನು ಇದರ ಪೌರಾಣಿಕ ಕಥೆ ಏನಪ್ಪ ಅಂತ ನೋಡಿದರೆ, ದಕ್ಷ ಯಜ್ಞದ ಕಥೆ ಬರುತ್ತೆ. ದಕ್ಷ ಪ್ರಜಾಪತಿ ಯಜ್ಞ ಮಾಡಿದಾಗ ಶಿವ ಹೋಗೋದು ಬೇಡ ಅಂತ ಹೇಳಿದರು. ಕೇಳದೆ ಸತೀದೇವಿ ದಕ್ಷ ಯಾಗಕ್ಕೆ ಹೋಗ್ತಾಳೆ. ಅಲ್ಲಿ ಶಿವನನ್ನು ಬಿಟ್ಟು ಉಳಿದೆಲ್ಲ ದೇವಾದಿದೇವತೆಗಳಿಗೆ ಹವಿಸನ್ನು ಆ ಯಜ್ಞದಲ್ಲಿ ಕೊಡ್ತಾ ಇರ್ತಾರೆ. ಆದರೆ ಶಿವನಿಗೆ ಮಾತ್ರ ಕೊಡಲ್ಲ. ಇದನ್ನು ಕಂಡು ಸತೀದೇವಿ ತನ್ನನ್ನು ತಾನು ಯೋಗಾಗ್ನಿಯಲ್ಲಿ ಸುಟ್ಕೊಳ್ತಾಳೆ. ಶಿವನಿಗೆ ವಿಷಯ ಆಕೆ ತಿಳಿಯುತ್ತೆ. ಆಕೆಯ ಬೆಂದ ದೇಹ ಇರುತ್ತಲ್ಲ, ಅದನ್ನ ಸತೀದೇವಿಯ ಶರೀರವನ್ನು ಹೊತ್ಕೊಂಡು ಇಡೀ ಭೂಮಂಡಲ ಸುತ್ತಾ ಇರ್ತಾಗ ಸೃಷ್ಟಿ ನಿಯಮ ಸರಿಯಾಗಿ ನಡೆಯುವ ಸಲುವಾಗಿ ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ಶರೀರವನ್ನು ಶ್ರೀಮನ್ನಾರಾಯಣ ಕತ್ತರಿಸಿದಂತೆ. ಆವಾಗ ಆ ಗರ್ಭ ಯೋನಿ ಭಾಗ ಈ ಪ್ರದೇಶದಲ್ಲಿ ಬಿತ್ತು ಎನ್ನುವಂಥದ್ದು ಪೌರಾಣಿಕ ಕತೆ. ಹೀಗೆ 51 ಶಕ್ತಿಪೀಠಗಳಲ್ಲಿ ಬೇರೆ ಬೇರೆ ಅಂಗಗಳು ಬೇರೆ ಬೇರೆ ಕಡೆ ಬಿದ್ದಿವೆ. ಪ್ರಸಿದ್ಧ ಶಕ್ತಿಪೀಠಗಳು ಅವೆಲ್ಲ. ಇನ್ನು ಕಾಮಾಖ್ಯ ಎಂಬ ಪದದ ಅರ್ಥ ಏನು ಅಂತ ನೋಡೋಣ. ಕಾಮ ಅಂದರೆ ಆಸೆ, ಅಖ್ಯ ಅಂದರೆ ಮೂಲ ಶಕ್ತಿ, ಸೃಷ್ಟಿ ಶಕ್ತಿಯ ತಾಯಿ ಎಂಬ ಅರ್ಥ. ಭಾರತದ ತಾಂತ್ರಿಕ ವಿದ್ಯೆಯ ಕೇಂದ್ರವೆಂದು ಪರಿಗಣಿಸುತ್ತಾರೆ ಈ ಜಾಗವನ್ನು. ಇಲ್ಲಿ ಕೌಳಾಚಾರ, ವಾಮಾಚಾರ ತಂತ್ರ, ಕುಂಡಲಿನಿ ಜಾಗೃತಿ, ಮಂತ್ರಸಿದ್ಧಿ ಸಾಧನೆಗಳು ನಡೆಯುತ್ತೆ. ಕಾಮಾಖ್ಯ ದೇವಾಲಯವು ಶಕ್ತಿ ಮತ್ತು ಶಿವ ತತ್ವಗಳ ಸಂಯೋಜನೆಯ ಪೀಠ. ಇಡೀ ತಾಂತ್ರಿಕ ತತ್ವಶಾಸ್ತ್ರದಲ್ಲಿ ಮಹತ್ತರ ಸ್ಥಾನ ಪಡೆದಿದೆ. ನವರಾತ್ರಿ ಸಮಯದಲ್ಲಿ ದುರ್ಗಾ ಪೂಜೆ, ಮಾನಸ ಪೂಜೆ, ನವರಾತ್ರಿ ಪೂಜೆ, ತಾಂತ್ರಿಕ ಹೋಮ ಯಜ್ಞಗಳು ನಡೆಯುತ್ತವೆ. ಇನ್ನು ಪ್ರಾಣಿ ಬಲಿಯೂ ನಡೆಯುತ್ತೆ ಅಲ್ಲಿ. ಅದರ ಬಗ್ಗೆ ಸರಿ ತಪ್ಪುಗಳು ನಮಗೆ ಬೇಡ ಇಲ್ಲಿ. ಇನ್ನು ಅಲ್ಲಿಗೆ ಹೋಗುವವರಿಗೆ ಮಾಹಿತಿ, ಗುವಾಹಟಿ ನಗರದಿಂದ 8 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ವಿಮಾನ ನಿಲ್ದಾಣ ಲೋಕಪ್ರಿಯ ಗೋಪಿನಾಥ ಬರ್ಡೋಲೋಯಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಇನ್ನು ಉತ್ತಮ ಕಾಲ ಯಾವ ಟೈಮಲ್ಲಿ ಅಲ್ಲಿಗೆ ಹೋಗ್ಬೋದು ಅಂತಂದರೆ ಅಕ್ಟೋಬರಿಂದ ಏಪ್ರಿಲ್ ಒಳಗಡೆ ಹೋಗ್ಬೋದು. ಇಲ್ಲಾಂದರೆ ಮಳೆ ಜಾಸ್ತಿ ಇರುತ್ತೆ ಅಲ್ಲಿ. ಈಗ ಇಲ್ಲಿಯ ಶಕ್ತಿ ಮತ್ತು ನಂಬಿಕೆ ಬಗ್ಗೆ ಮಾತಾಡೋಣ. ಇಲ್ಲಿ ಆ ತಾಯಿ ಕರೆಸಿಕೊಂಡ್ರೆ ಮಾತ್ರ ಹೋಗೋಕ್ಕೆ ಸಾಧ್ಯ, ಸುಮ್ಮನೆ ಎದ್ದು ಹೋಗೋಕ್ಕಾಗಲ್ಲ ಅಂತ ಅನ್ನೋದು ಮಾತು ಹೇಳ್ತಾರೆ. ಇನ್ನು ಅಲ್ಲಿಗೆ ಒಂದು ಸಲ ಹೋಗಿ ಒಳಗಡೆ ದರ್ಶನ ಮಾಡಿ ಬಂದರೆ ಪ್ರಾರಬ್ಧ ಕರ್ಮಗಳೆಲ್ಲ ಕಳೆಯಿತು ಎಂಬ ಅರ್ಥ ಇದೆ. ಇನ್ನು ಮಾಟ ಮಂತ್ರ, ವಶೀಕರಣ ಈ ಥರದ ಯಾವುದೇ ಸಮಸ್ಯೆ ಇದ್ದರೂ ಅಲ್ಲಿಗೆ ಹೋಗಿ ಬಂದರೆ ಅದು ಪರಿಹಾರ ಸಿಕ್ಕ ಹಾಗೆ. ನಾವು ಆಡು ಮಾತಲ್ಲಿ ಹೇಳ್ತಾ ಇರ್ತೀವಲ್ಲ, ಹಣೆ ಬರಹವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅಂತ. ಆದರೆ ಇಲ್ಲಿ ಹೋಗಿ ಬಂದರೆ ಹಣೆ ಬರಹವೇ ಬದಲಾಗುವುದು, ಕರ್ಮಗಳೆಲ್ಲ ಕಳೆಯೋದು. ಯಾಕೆ ಅಂದರೆ ಗರ್ಭದ ಒಳಗೆ ಹೋಗಿ ಮತ್ತೆ ಬಂದ ರೀತಿ ಅಲ್ಲಿಗೆ ಹೋಗಿ ಬಂದರೆ.
ಎಲ್ಲ ಕರ್ಮಗಳು ಕಳೆದಾಗ ಆಕೆಯ ದರ್ಶನ ಆಗೋದು ಅಂತ ಹೇಳ್ತಾರೆ. ಅಲ್ಲಿಗೆ ಹೋದಾಗ ಕುಂಕುಮ, ಕೆಂಪು ವಸ್ತ್ರ ಕೊಡ್ತಾರಲ್ಲಿ, ಮತ್ತು ತೀರ್ಥ ಜಲ ಅದನ್ನು ತರಕ್ಕೆ ಮರಿಬೇಡಿ. ಕೆಂಪು ವಸ್ತ್ರವನ್ನು ದೇವರ ಮನೆಯಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಇಡ್ಬೋದು. ಇನ್ನು ಇಲ್ಲಿಯ ಮಣ್ಣಿಗೆ ಒಂದು ವಿಶೇಷ ಶಕ್ತಿ ಇದೆ ಅಂತೆ. ಸ್ವಲ್ಪ ಮಣ್ಣು ಅಲ್ಲಿಂದ ಬರುವಾಗ ತಗೊಂಡು ಬಂದು ಅದನ್ನು ನೀವು ಹಚ್ಚುವ ಕುಂಕುಮದ ಜೊತೆ ಅಥವಾ ಗಂಧದ ಜೊತೆ ಮಿಕ್ಸ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಥರ್ಡ್ ಐ ಪಾಯಿಂಟಲ್ಲಿ ಅದನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಈ ಕುಂಕುಮ ಹಚ್ಕೋತೀವಲ್ಲ ಹಣೆಗೆ, ಅಲ್ಲಿ. ಇನ್ನು ಒಂದು ಶ್ಲೋಕದ ಬಗ್ಗೆ ಮಾತಾಡೋಣ. ಯೋನಿ ರೂಪ ಮಹಾವಿದ್ಯಾ ಕಾಮಾಖ್ಯ ವರದಾಯಿನಿ ವರದಾನಂದದ ನಿತ್ಯ ಸ್ವರೂಪಿಣಿ ಅಂತ. ಇದು ಒಂದು ಶ್ಲೋಕ ತಾಯಿದು. ಇದರ ಅರ್ಥ ಹೀಗಿದೆ: ಕಾಮಾಖ್ಯಾದೇವಿ ಯೋನಿ ರೂಪಿಣಿ ಮಹಾವಿದ್ಯೆ, ಸೃಷ್ಟಿ ಶಕ್ತಿಯ ಮೂಲ. ಕಾಮಾಖ್ಯ ವರದಾಯಿನಿ, ಕಾಮಾಖ್ಯ ದೇವಿ ವರವನ್ನು ನೀಡುವವಳು. ವರದಾನಂದದ ನಿತ್ಯ, ಭಕ್ತರಿಗೆ ನಿತ್ಯ ವರವನ್ನು ಕೊಡುವವಳು. ನಿತ್ಯ ಸ್ವರೂಪಿಣಿ, ಶಾಶ್ವತ ಪರಮಾತ್ಮ ಸ್ವರೂಪಿಣಿ ಅಂತ ಇದರ ಅರ್ಥ. ಇದು ಶ್ಲೋಕ ಆದರೂ ಹೇಳ್ಕೊಬೋದು. ಇನ್ನೊಂದು ಮಂತ್ರ ಹೀಗಿದೆ: ಓಂ ಹ್ರೀಂ ಶ್ರೀಂ ಕಾಮಾಖ್ಯಾಯೈ ನಮಃ. ಓಂ ಹ್ರೀಂ ಶ್ರೀಂ ಕಾಮಾಖ್ಯಾಯೈ ನಮಃ. ಇದು ಬೀಜ ಮಂತ್ರ. ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಮೇಲೆ ಈಗ ಹೇಳಿದ್ನಲ್ಲ ಶ್ಲೋಕ, ಅದನ್ನು ಹೇಳ್ಕೊಬೋದು. ಇದನ್ನು ನವರಾತ್ರಿನಲ್ಲೂ ಮಾಡಿದರೆ ತುಂಬ ಒಳ್ಳೆಯದು. ನೀವಿನ್ನು ಅಲ್ಲಿ ಹೋಗಿ ಬಂದಿಲ್ಲ ಅಂತಾದರೆ ಮನಸ್ಸಿನಲ್ಲಿ ಇವತ್ತೇ ಸಂಕಲ್ಪ ಮಾಡಿ, ತಾಯಿ ನಿನ್ನ ನೋಡೋಕ್ಕೆ ನನಗೆ ತುಂಬ ಇಷ್ಟ ಅಂತ ಹೇಳಬೇಡಿ, ಅಂದರೆ ನನಗೆ ಬರಬೇಕು ಅಲ್ಲಿಗೆ ಅಂತ ಹೇಳಿ ಸಂಕಲ್ಪ ಥರ ಮಾಡಿ, ನನ್ನ ಕರೆಸ್ಕೊ ಅಲ್ಲಿಗೆ ಅಂತ ಹೇಳಿ. ನಾನು ಕಾಯ್ತಾ ಇದ್ದೀನಿ ಯಾವಾಗ ಹೋಗುವ ಅವಕಾಶ ಸಿಗುತ್ತೆ ಅಂತ ಆ ತಾಯಿನ ನೋಡೋಕ್ಕೆ. ನನಗೆ ನಿಮಗೆ ಎಲ್ಲರಿಗೂ ಆ ಅವಕಾಶ ತಾಯಿ ಮಾಡಿಕೊಡ್ಲಿ ಅಂತ ಆ ತಾಯಿ ಹತ್ರನೇ ಕೇಳೋದು ನಾನು. ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಟ್ರಿಪ್ಪಿಗೆ ಹೋದ ಹಾಗೆ ಹೋಗಿ ಒಂದಷ್ಟು ಫೋಟೋ ತಗೊಂಡು ಬರೋಕ್ಕೆ ಹೋಗಬೇಡಿ. ಅಲ್ಲಿ 2 ದಿನ ಸ್ಟೇ ಮಾಡಿ ಬಾಡಿಯಲ್ಲಿ ಅಲ್ಲಿಯ ಎನರ್ಜಿಯನ್ನು ಫೀಲ್ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಖುಷಿಯಾಗಿರಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಈ ಶ್ಲೋಕಗಳು ಮತ್ತು ಮಂತ್ರಗಳು ಇದರ ಅಲ್ಲಿಯ ರಹಸ್ಯಗಳೆಲ್ಲ ತಿಳಿಯುತ್ತೆ. ಇಲ್ಲ ಅಂತಂದರೆ ಎಲ್ಲ ಮಿಸ್ ಮಾಡ್ಕೋತೀರಿ ಅಂತ. ಅದಕ್ಕೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಅಂತ ಹೇಳೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.